ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ತಾಲೂಕಿನ ಉಪಾಧ್ಯಾಯರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಚುನಾವಣೆ ಭರ್ಜರಿಯಾಗಿ ನಡೆಯಿತು. ನೂತನ ನಿರ್ದೇಶಕ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲು ಮೃತಪಟ್ಟ ಶಿಕ್ಷಕರಿಗೆ 2,000ದಿಂದ 5,000 ಹಣವನ್ನು ಸಹಾಯಧನವನ್ನು ನೀಡುತ್ತೇವೆ. ಸಂಘದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ನಮ್ಮೆಲ್ಲರ ಷೇರುದಾರರಿಗೆ ಪ್ರಾಮಾಣಿಕವಾಗಿ ತಲುಪಿಸಲು ಕೆಲಸ ಮಾಡ್ತೇವೆ ಅಂತ ತಿಳಿಸಿದರು. ಈ ಒಂದು ಸೊಸೈಟಿನಲ್ಲಿ ಒಟ್ಟು 85 ಷೇರ್ದಾರರಿದ್ದು ಅಲ್ಲಿ ಒಂದೇ ಒಂದು ಓಟು ಮಿಸ್ ಆಗಿದೆ. 84 ಮತದಾನಗಳು ನಡೆದಿದೆ, ಮತ ಚಲಾವಣೆ ಆಗಿದೆ. ಮತ್ತು ಇಲ್ಲಿ 13 ಸ್ಥಾನಗಳಿಗೆ ನಡೆದಂಥ ನಿರ್ದೇಶಕರ ಸ್ಥಾನಗಳಿಗೆ ಅಲ್ಲಿ 2 ಅವಿರೋಧ ಆಯ್ಕೆ ಹಾಕಿತ್ತು. ಒಂದು ಪ್ರಮಾಣ ಪತ್ರದಿಂದ ಒಂದು ಸ್ಥಾನ ಖಾಲಿ ಉಳ್ಕೊಂಡಿದೆ. ಇನ್ನು ನಡೆದಿದ್ದು 10 ಸ್ಥಾನಗಳಲ್ಲಿ ನಡೆದಿದ್ದು. ಅದರಲ್ಲಿ ನಮ್ಮ ಕಾರ್ಯದರ್ಶಿ ಮತ್ತು ಮಲ್ಲೇಶು ಮತ್ತು ಸ್ನೇಹಿತರ ತಂಡ ಎಲ್ಲರೂ ಸಹ ಒಟ್ಟಾಗಿ 7 ಸ್ಥಾನಗಳನ್ನು ಗೆದ್ದಿದ್ದೇವೆ. ಹಾಗಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ 15 ಏನು ಪ್ರಣಾಳಿಕೆ ಅಂಶಗಳಿದ್ದಾವೆ ಅವೆಲ್ಲವೂ ಸಹ ನಾವು ಈಡೇರಿಸೋಕ್ಕೆ ನಮ್ಮ ಸಂಪೂರ್ಣ ತಂಡ ಬದ್ಧವಾಗಿದೆ. ಈ ಮೂಲಕ ಸೊಸೈಟಿಯನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯೋಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಮತ್ತು ಶಿಕ್ಷಕರಿಂದ ಮತ್ತು ಷೇರುದಾರರು ಗೆದ್ದಂಥ ಎಲ್ಲ ಅಭ್ಯರ್ಥಿಗಳು ಸಹ ನಾವು ನಮ್ಮ ತಂಡದಾಗಿರಲಿ ಅಥವಾ ಬೇರೆ ತಂಡದಾಗ ಗೆದ್ದಿರಲಿ ಅವ್ರನ್ನೂ ಸಹ ನಮ್ಮ ಜೊತೆಲಿ ಕರ್ಕೊಂಡೋಗಿ ಸೊಸೈಟಿಯನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಸೊಸೈಟಿಯನ್ನು ಮಾಡಬೇಕು. ಮತ್ತು ಚಿಕ್ಕನಾಯಕನಹಳ್ಳಿ ಮತ್ತು ತುರುವೇಕೆರೆ ಮತ್ತು ಕುಣಿಗಲ್ ಸೊಸೈಟಿಗಳು ಯಾವ ರೀತಿ ಆಗಿದ್ದಾವೆ ನಮ್ಮ ಸೊಸೈಟಿನೂ ಸಹ ಅದೇ ರೀತಿಯಾಗಿ ಮಾಡಬೇಕು. ನಾವು ಗೆದ್ದಿರ್ಬೋದು ಮತ್ತು ಸೋತಿರ್ಬೋದು, ಆ ಕಡೆ ತಂಡದಿಂದ ಗೆದ್ದಿರ್ಬೋದು, ಅವರೂ ಸಹ ನಾವು ಸಹಕಾರವನ್ನು ಕೇಳ್ತಾ ನಮ್ಮ ಕಾರ್ಯದರ್ಶಿ ಮತ್ತು ನಮ್ಮ ಮಲ್ಲೇಶಣ್ಣ ಮತ್ತು ನಮ್ಮ ಸ್ನೇಹಿತರು ಭೀಮಣ್ಣ ಅವರೆಲ್ಲರ ಸಹಕಾರದೊಂದಿಗೆ ಸೊಸೈಟಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಅಂತ ಹೇಳಿ ನಾನು ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಷೇರುದಾರರ ಪರವಾಗಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಿರ್ದೇಶಕ ಮೋಹನ್ ಮಾತನಾಡಿ, ಶಿಕ್ಷಕರ ಗುರುಭವನವನ್ನು ನಮ್ಮೆಲ್ಲ ನಿರ್ದೇಶಕರ ಸಹಕಾರ ಪಡೆದು ಸಂಘವನ್ನು ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ವೇದಿಕೆ ಕೆಲಸ ಮಾಡ್ತೇವೆ, ಹೊಸ ಕಟ್ಟಡ ನಿರ್ಮಾಣ ಮಾಡುತ್ತೇವೆ ಅಂತ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರುಗಳು ಭಾಗವಹಿಸಿದರು. ಚೇತನ್ ಗೌಡ, A1 TV, ಗುಬ್ಬಿ. ದಿನಾಂಕ 28/12/2025 ಉಪಾಧ್ಯಾಯರ ಸಹಕಾರ ಸಂಘದ ನಡೆದಂಥ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ತಂಡವನ್ನು ತಾಲೂಕಿನ ಆತ್ಮೀಯ ಷೇರುದಾರ ಬಂಧುಗಳು ಹಾಗೂ ಶಿಕ್ಷಕ ವೃಂದದವರೆಲ್ಲರೂ ಕೂಡ ಸಂಪೂರ್ಣ ಸಹಕಾರದಿಂದ ನಮ್ಮ ತಂಡ ಅಧಿಕಾರದ ಗದ್ದುಗೆಡಿಯ ಹತ್ರ ಹೋಗಿದೆ. ಆದ್ದರಿಂದ ನಾನು ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ. ಸರ್, ಈ ನಿಮ್ಮ ಟೀಮ್ ಪೂರ್ತಿ ಗೆದ್ದಿದೆಯಾ ಇಲ್ಲ ಬೇರೆ ಬೇರೆ ಟೀಮ್? ಎಷ್ಟು ಟೀಮ್ ಇತ್ತು ನಿಮ್ಮಲ್ಲಿ? ನಮ್ಮಲ್ಲಿ 3 ತಂಡಗಳಿದ್ದು, 3 ತಂಡದಲ್ಲಿ ನಾವು ಒಂದು ತಂಡದಲ್ಲಿ ಸುಮಾರು 9 ಜನ ಅಭ್ಯರ್ಥಿಗಳನ್ನು ಹಾಕಿದ್ದು. ಅದರಲ್ಲಿ ನಾವೇನು ಮಾಡಿದೀವಪ್ಪ ಅಂತಂದರೆ 7 ಜನ ಗೆದ್ದಿದ್ದೀವಿ. ಅದು ಇನಾನಿಮಸ್ ಆಗಿ ಮತ್ತು ಚುನಾವಣೆ ಮುಖಾಂತರ ಗೆದ್ದಿದ್ದೀವಿ. ಆದ್ದರಿಂದ ಒಟ್ಟು 7 ಆಗಿದೆ. ಈಗ ನಮ್ಮ ತಂಡ ಅಧಿಕಾರವನ್ನು ನಡೆಸೋದಕ್ಕೆ ಒಟ್ಟು ಎಷ್ಟು ಇರುತ್ತೆ, ಎಷ್ಟು ಆಗಿದೆ ಹೇಳಿ. ಟೋಟಲ್ 13 ಸ್ಥಾನಗಳು ಒಟ್ಟು, ಒಂದು ಖಾಲಿ, 12 ಸ್ಥಾನಗಳು. 12 ಸ್ಥಾನಗಳಲ್ಲಿ 7 ನಾವು ಗೆದ್ದಿದ್ದೀವಿ. ಅವಿರೋಧ ಒಂದು, ಲಕ್ಷ್ಮೀಪತಿ 2. ಸರ್, ಮುಂದಿನ ದಿನಗಳಲ್ಲಿ ಈಗ ಹೊಸ ಯೋಜನೆ ಗೆದ್ದಿದ್ದಾರೆ ನೀವೆಲ್ಲ, ಹೊಸ ಯೋಜನೆ ನಂಬ್ಕೊಂಡಿದ್ದಾರೆ. ನಾವು ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಈಗ ಮೃತರಾದಂಥ ಶಿಕ್ಷಕರಿಗೆ 2,000 ಇತ್ತು ಸಹಾಯಧನ, ಅದು 5,000ಕ್ಕೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ 3 ಲಕ್ಷದಿಂದ 5 ಲಕ್ಷದವರೆಗೆ ನಾವು ಶಿಕ್ಷಕರಿಗೆ ದೀರ್ಘಾವಧಿ ಸಾಲವನ್ನು ಮಂಜೂರು ಕೊಡ್ತೀವಿ ಅಂತ ಹೇಳಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಉನ್ನತ ಸ್ಥಾನ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಷೇರುದಾರರ ಮಕ್ಕಳಿಗೆ ಮತ್ತು ತಾಲೂಕಿನ ಅತ್ಯುತ್ತಮ ಟಾಪರ್ಗಳಿಗಿಬ್ಬರಿಗೆ ಕಂಪ್ಯೂಟ್ರು ಸಂಪೂರ್ಣವಾಗಿ ಗಣಕೀಕೃತ ಮಾಡಬೇಕು ಸೊಸೈಟಿಯನ್ನು ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ನಂತರ ಈಗ 85 ಷೇರುದಾರರು ಇವತ್ತು ಮತ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಇದನ್ನೇನು ಮಾಡ್ತೀವಪ್ಪ ಅಂದರೆ ಷೇರು ಅಭಿಯಾನವನ್ನು ತಾಲೂಕಿನಾದ್ಯಂತ ಮಾಡಿ ಹೆಚ್ಚು ಷೇರುಗಳನ್ನು ಹಾಕಿಸಿ ಸಹಕಾರ ಸಂಘವನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ತಂಡ ಮಾಡ್ತೈತೆ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.